ನಮಸ್ಕಾರ, 3S ಕಿಚನ್ ಆ್ಯಂಡ್ ವ್ಲಾಗ್ಸಿಗೆ ಸ್ವಾಗತ. ನಾನಿವತ್ತು ಪಾಲಕ್ ಚಿಕನ್ ಮಾಡ್ತಾ ಇದ್ದೇನೆ. ಸ್ಪೆಷಲಾಗಿ ಒಂದು ಪಾಲಕ್ ಚಿಕನ್ ಮಾಡುವ. ಹೇಗೆ ಮಾಡೋದು ಅಂತೇಳಿ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನಾನು ಪಾಲಕ್ನ ಬೇಯಿಸ್ಕೊಂಡಿದ್ದೇನೆ. ಒಂದು ಕಟ್ಟು ಪಾಲಕ್ನ ಬೇಯಿಸ್ಕೊಂಡಿದ್ದೇನೆ. ಇದನ್ನೀಗ ಪೇಸ್ಟ್ ಮಾಡ್ಕೊಂಡು ಬರುವ. ಇವಾಗ ಪಾಲಕ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲಿ ಈರುಳ್ಳಿ ಕೂಡ ನಾನು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ 4 ಮೀಡಿಯಮ್ ಸೈಜಿದು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನಾನು ಟೊಮೊಟೊ 2 ಪೇಸ್ಟ್ ಮಾಡ್ಕೊಂಡಿದ್ದೇನೆ, ದೊಡ್ಡ ಸೈಜಿದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಮತ್ತು ಜೀರಿಗೆ ಒಟ್ಟಿಗೆ ಉಂಟು ಇದರಲ್ಲಿ, ಅದರದ್ದು ಪೌಡ್ರ್. ಇದು 4 ಚಮಚ ತಗೊಂಡಿದ್ದೇನೆ. 2 ಚಮಚ ಜೀರಿಗೆ ಪೌಡ್ರು, 2 ಚಮಚ ಧನಿಯಾ ಪೌಡ್ರು, ಕೊತ್ತಂಬರಿ ಪೌಡ್ರು, ಮತ್ತು ಇದರಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ತಗೊಂಡಿದ್ದೇನೆ. ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು. ನಾನು ಇದರಲ್ಲಿ 4 ಚಮಚ ಖಾರದ ಪುಡಿ ತಗೊಂಡಿದ್ದೇನೆ. ಗರಂ ಮಸಾಲ 2 ಚಮಚದಷ್ಟು ತಗೊಂಡಿದ್ದೇನೆ. ಕಸೂರಿ ಮೇಥಿ ತಗೊಂಡಿದ್ದೇನೆ ಸ್ವಲ್ಪ. ನಾನಿಲ್ಲಿ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಪೇಸ್ಟ್ ಮಾಡಿ ಹಾಕಿದರೆ ಸ್ವಲ್ಪ ಗ್ರೇವಿಯಾಗಿ ಬರ್ತದೆ, ಹಾಗಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ. ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇಲ್ಲ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ನಾವು ಅದಕ್ಕೆ ಒಗ್ಗರಣೆ. ಮೊದಲಿಗೆ ನಾನಿಲ್ಲಿ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೇನೆ. ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಿದ್ದೇನೆ. ಇದಕ್ಕೀಗ 2 ಚಕ್ಕೆ, 2 ಪಲಾವ್ ಎಲೆ, 3 ಲವಂಗ, 3 ಏಲಕ್ಕಿ, 1 ತುಂಡು ಸ್ಟಾರ್, 5-6 ಕರಿಮೆಣಸು ಹಾಕ್ತಿದ್ದೇನೆ. 1 ಚಮಚದಷ್ಟು ಬಡೆಸೊಪ್ಪು ಹಾಕಿ ಫ್ರೈ ಮಾಡುವ. ಇವಾಗ ಪೇಸ್ಟ್ ಮಾಡಿಟ್ಟ ಈರುಳ್ಳಿ ಹಾಕುವ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದ್ದು, ಅಷ್ಟೊತ್ತಿಗೆ ಫ್ರೈ ಆಗಬೇಕು. ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡುವ. ಇವಾಗ ಆಗಿದೆ. ಇದಕ್ಕೀಗ ಟೊಮೆಟೊ ಪೇಸ್ಟ್ ಹಾಕೊಳ್ತಿದ್ದೇನೆ. ಟೊಮೆಟೊ ಪೇಸ್ಟ್ ಹಾಕಿದ ನಂತರ ಇವಾಗ ತೊಳೆದಿಟ್ಟ ಚಿಕನ್ ಹಾಕ್ತಿದ್ದೇನೆ. ಇಲ್ಲಿ 1 kg ನಾನು ಚಿಕನ್ ತಗೊಂಡಿದ್ದೇನೆ. ಇವಾಗ ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ಉಪ್ಪು ಹಾಕಿ ಬೇಯಲಿಕ್ಕೆ ಇಡಬೇಕು. ನಾನಿಲ್ಲಿ 1 ಚಮಚದಷ್ಟು ಉಪ್ಪು ಹಾಕ್ತಿದ್ದೇನೆ. ಅರ್ಧ ಚಮಚ ವಾಪಸ್ ಹಾಕ್ತಿದ್ದೇನೆ. 1.5 ಚಮಚ ಉಪ್ಪು ಹಾಕಿದ್ದೇನೆ ನಾನಿಲ್ಲಿ. ಈಗ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡುವ. ಇದರಲ್ಲಿ ಚಿಕನ್ ಬೇಯಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡ್ತಿದ್ದೇನೆ. ಚಿಕನ್ ಬೇಯಲಿ. ಇವಾಗ ಚಿಕನ್ ಬೆಂದಿದೆ. ಚಿಕನ್. ಇದಕ್ಕೀಗ ನಾವು ಪೇಸ್ಟ್ ಮಾಡಿಕೊಂಡ ಪಾಲಕ್ ಪೇಸ್ಟ್ ಹಾಕುವ.
ಇವಾಗ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇವಾಗ ನಾವು ತೆಗೆದಿಟ್ಟ ಪೌಡ್ರು ಇಷ್ಟನ್ನು ಇದಕ್ಕೆ ಹಾಕ್ತಿದ್ದೇನೆ. ಮಿಕ್ಸ್ ಮಾಡಿಕೊಳ್ಳುವ. ಇವಾಗ ನಾನು 1 ಕಪ್ಪಷ್ಟು ಇಲ್ಲಿ ಮೊಸರು ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಉಪ್ಪು ಸ್ವಲ್ಪ ಕಡಿಮೆಯಾಗಿದೆ, ಉಪ್ಪು ಹಾಕ್ಕೊಳ್ತಿದ್ದೇನೆ. ನಿಮಗೆ ಉಪ್ಪು ನೋಡಿ ಹಾಕ್ಕೊಳ್ಳಿ. ಈಗ ತುಂಬ ದಪ್ಪ ಆಗಿದೆ, ಹಾಗಾಗಿ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಿದ್ದೇನೆ. ದಪ್ಪ ಬರ್ತದೆ, ಇನ್ನು ಕುದಿಸಿ ಇಳಿಸಿದ್ರ ಮೇಲೆ ಇನ್ನೂ ದಪ್ಪ ಬರ್ತದೆ. ನೋಡಿ ಇಷ್ಟು ದಪ್ಪ ಬಂದಿದೆ, ಒಳ್ಳೆ ಕ್ರೀಮಿಯಾಗಿ ಬಂದಿದೆ ನೋಡಿ. ಇವಾಗ ಇದು ಕುದಿಲಿ. ಕುದಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕುವ ಇದಕ್ಕೆ. ನಂತರ ಇವಾಗ ಕಸೂರಿ ಮೇಥಿ ಹಾಕ್ತಿದ್ದೇನೆ ನಾನಿಲ್ಲಿ. ಸ್ವಲ್ಪ ಕುದಿಲಿ, ಲಿಡ್ ಕ್ಲೋಸ್ ಮಾಡುವ. ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕುವ. ಸ್ವಲ್ಪ ಕುದಿಲಿ. ಕೊನೆಯದಾಗಿ ನಾನು ಸ್ವಲ್ಪ ಇಲ್ಲಿ ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಿದ್ದೇನೆ. ಒಳ್ಳೆ ಫ್ಲೇವರ್ ಕೊಡ್ತದೆ ಇದು. ಹೀಗೆ ಮುಚ್ಚಿಡುವ, ಫ್ಲೇಮ್ ಆಫ್ ಮಾಡಿ ಮುಚ್ಚಿಡುವ. ಪಾಲಕ್ ಚಿಕನ್ ರೆಡಿಯಾಗಿದೆ. ನಾವು ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನು ಇದರಲ್ಲಿ ನಮ್ಮ ಚಾನಲಲ್ಲಿ ಹಾಕಿದ್ದೇವೆ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ಹಾಕ್ತಾ ಇರ್ತೇವೆ. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಪಾಲಕ್ ಚಿಕನ್ ರೆಡಿಯಾಗಿದೆ ನೋಡಿ, ಹೇಗೆ ಡಿಲಿಷಿಯಸ್ ಆಗಿ ಕ್ರೀಮಿಯಾಗಿ ಬಂದಿದೆ ನೋಡಿ. ನಿಮಗೆ ಪರೋಟ ಜೊತೆನೂ ಒಳ್ಳೆ ಕಾಂಬಿನೇಷನ್. ಚಪಾತಿ, ನಾನ್ ರೊಟ್ಟಿ, ಅನ್ನ ಎಲ್ಲದರ ಜೊತೆನೂ ಒಳ್ಳೆ ಕಾಂಬಿನೇಷನ್ ನೋಡಿ. ಈಸಿಯಾಗಿ ಒಂದು 15 ಮಿನಿಟ್ಸಲ್ಲಿ ಮಾಡ್ಬೋದು. ಯಾರಾದರೂ ನೆಂಟರು ಬಂದರೆ ಕ್ವಿಕ್ಕಾಗಿ ಏನಾದರೂ ರೆಸಿಪಿ ಮಾಡಬೇಕಂತೇಳಿ ಹೇಳಿದರೆ ಇದನ್ನು ಮಾಡ್ಬೋದು. ಕ್ವಿಕ್ಕಾಗಿ ಆಗ್ತದೆ, 15 ಮಿನಿಟ್ಸಲ್ಲಿ ಆಗ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.